ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಮಗ, ನೀನೇನಾದರೂ ನಂತರ ಥಿಂಕ್ ಮಾಡಿದ್ಯಾ ಅಂತ ಹೇಳಿದ್ರೆ ಪಕ್ಕ ಇದು ಸಖತ್ ಮಿಸ್ಟ್ರಿ ಇದೆ. ನಾನು ಏನಂತ ಹೇಳ್ತೀನಿ. RCB ಇವತ್ತೇನಾದ್ರು ಗೆದ್ದುಬಿಟ್ಟು ಪ್ಲೇ ಆಫ್ಗೆ ಹೋಗ್ಬಿಡ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದೀರಾ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ, ಬಟ್ ಅದು ಚಾನ್ಸೇ ಇಲ್ಲ. ಅಲ್ಲಿ ತುಂಬ ಮಿಸ್ಟ್ರಿ ಇದೆ. ಅದೇನು ಅಂತ ಅದು ಹೇಳ್ಕೊಡ್ತೀನಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಲೈವ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, KKR ಇವತ್ತು ಗೆದ್ದರೂ ಯೂಸ್ ಇಲ್ಲ, ಸೋತ್ರೂ ಯೂಸ್ ಇಲ್ಲ. ಅವ್ರು ಆಲ್ರೆಡಿ ಮನೆಗೆ ಹೋಗ್ಬಿಟ್ಟಿದ್ರೆ ಅದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ, ಎಲಿಮಿನೇಟ್ ಆಗಿದ್ದಾರೆ ಈ ಒಂದು ಸೀಸನ್ ಅಂತ. ಬಟ್ RCBಗೆ ಇವತ್ತಿನ ಮ್ಯಾಚ್ ಗೆದ್ರೆ ಪ್ಲೇ ಆಫ್ಗೆ ಇನ್ನೂ ಕನ್ಫರ್ಮ್ ಇಲ್ಲ ಗುರು. ಯಾಕಂತ ಹೇಳಿದ್ರೆ ಪಾಯಿಂಟ್ಸ್ ಟೇಬಲ್ ಅಷ್ಟೊಂದು ಸಕ್ಕತ್ತಾಗಿದೆ, ಒಳ್ಳೆ ಮಜಾ ಕೊಡ್ತದೆ ಎಲ್ಲರಿಗೂ. ನೀವು ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದೀರಾ. GT, RCB, ಪಂಜಾಬ್, MI, DC, KKR, LSC 7 ಟೀಮ್. ಓಕೆನಾ? ಅದಕ್ಕೂ ಮುಂಚೆ ಇವತ್ತೇನಾದರೂ RCBಗೆ ಮಳೆ ಬಂದು ಮ್ಯಾಚ್ ಕ್ಯಾನ್ಸಲ್ ಆದರೆ ಸೀರಿಯಸ್ಲಿ ಸಖತ್ತು ದೊಡ್ಡ ಹೊಡೆತ ಅಂತಲೇ ಹೇಳ್ತೀನಿ. ಬಿಕಾಸ್ RCB ಇವತ್ತಿನ ಮ್ಯಾಚ್ ಗೆಲ್ಲೇಬೇಕು. ಅಟ್ ಎನಿ ಪಾಯಿಂಟು ಗೆದ್ದರೆ ಮಾತ್ರ ಚೆನ್ನಾಗಿರುತ್ತೆ. ಬಟ್ 1 ಪಾಯಿಂಟ್ ಬಂದರೂ ಚೆನ್ನಾಗಿರುತ್ತೆ. ಬಟ್ ಗೆದ್ದರೆ ಒಂಥರ ಸೇಫ್ ಆಗುತ್ತೆ ಅಂತಲೇ ಹೇಳ್ತೀನಿ. ಬಟ್ KKRಗೆ ನೋ ಯೂಸ್. ಮಳೆ ಬರದೇ ಇರಲಿ, RCB ಇವತ್ತಿನ ಮ್ಯಾಚ್ ಗೆಲ್ಲಿ ಅಂತ ಹೇಳ್ತೀನಿ. ಪಾಯಿಂಟ್ಸ್ ಟೇಬಲ್ ಕಡೆ ನೋಡಿ. ಇವಾಗ GT ಫಸ್ಟ್ ಇದ್ದಾರೆ, RCB ಸೆಕೆಂಡ್ ಇದ್ದಾರೆ, ಪಂಜಾಬ್ ಕೂಡ ಥರ್ಡ್ ಇದ್ದಾರೆ, MI ಕೂಡ ಫೋರ್ತ್ ಇದ್ದಾರೆ. ಓಕೆ, ಅದೆಲ್ಲರಿಗೂ ಗೊತ್ತು. ಬಟ್ GTಗೆ ಇನ್ನೂ ಕೂಡ 3 ಮ್ಯಾಚ್ ಇದೆ. ಓಕೆನಾ? 11ರಲ್ಲಿ 8 ಗೆದ್ದಿದ್ದಾರೆ. RCB ಕೂಡ 11ರಲ್ಲಿ 8 ಗೆದ್ದಿದ್ದಾರೆ. ಸೊ ಇವರಿಬ್ಬರು ಆಲ್ಮೋಸ್ಟ್ ಸೇಫ್ ಆಗಿದ್ದಾರೆ ಒಂದು ಪ್ಲೇ ಆಫ್ಗೆ. ಓಕೆ, ಬಟ್ RCB ವೆಯ್ಟ್ ಮಾಡಿ. ಬಟ್ ಪಂಜಾಬ್ ಕೂಡ ನೋಡ್ತಾ ಇದ್ದೀರಾ, 11 ಮ್ಯಾಚ್ ಆಡಿದರೆ 7 ಗೆದ್ದಿದ್ದಾರೆ. ಇನ್ನು 3 ಮ್ಯಾಚ್ ಬಾಕಿ ಇದೆ. ಓಕೆನಾ? ಮತ್ತು MI 12 ಮ್ಯಾಚಲ್ಲಿ 7 ಗೆದ್ದಿದ್ದಾರೆ. ಇನ್ನೂ 2 ಮ್ಯಾಚ್ ಬಾಕಿ ಇದೆ, ನೆನ್ಪಿಟ್ಕೊಳ್ಳಿ. ಮತ್ತು DC ಕೂಡ ನೋಡ್ತಾ ಇದ್ದೀರಾ, ಇನ್ನೂ 3 ಮ್ಯಾಚ್ ಇದೆ, 6 ಮ್ಯಾಚ್ ಗೆದ್ದಿದ್ದಾರೆ. ಮತ್ತು KKR ಥ್ಯಾಂಕ್ ಯು. ಮತ್ತು LSG ಕೂಡ ನೋಡ್ತಾ ಇದ್ದೀರಾ, 11 ಮ್ಯಾಚಲ್ಲಿ 5 ಗೆದ್ದಿದ್ದಾರೆ. ಅವ್ರಿಗೆ ಸ್ವಲ್ಪ ಚಾನ್ಸ್ ಇದೆ ಅಂತ ಹೇಳ್ತೀನಿ, ಒಂದು 50% ಚಾನ್ಸ್ ಇದೆ. ಓಕೆನಾ? ಅದೆಲ್ಲ ಬಿಡಿ. ಫಸ್ಟು GT ನೋಡಿ, 11ರಲ್ಲಿ 8 ಗೆದ್ದಿದ್ದಾರೆ, 3 ಮ್ಯಾಚ್ ಬಾಕಿ ಇದೆ. 3ಕ್ಕೆ 3 ಗೆದ್ದರೆ ಅವ್ರಿಗೆ ಎಷ್ಟಾಗುತ್ತೆ ಹೇಳಿ? 11 ಮ್ಯಾಚ್ ಆಗುತ್ತೆ, 11 ವಿನ್ನಿಂಗ್ ಆಗುತ್ತೆ. ಮತ್ತು ಸ್ಟ್ರೈಕ್ ರೇಟ್ ಕೂಡ ಅವರಿಗೆ ಇಂಪ್ರೂವ್ ಆಗುತ್ತೆ. ಅದು ಬಿಡಿ. ಬಟ್ RCB ಕೂಡ 3ಕ್ಕೆ 3 ಗೆದ್ದರೆ ಅವರು ಸೇಫ್ ಆಗ್ತಾರೆ. ಬಟ್ RCB ಸೋತ್ರೆ ಇವತ್ತಿನ ಮ್ಯಾಚು ಪಂಜಾಬ್ಗೆ ಓಪನ್ ಆಗುತ್ತೆ ಗೇಟು. ಪಂಜಾಬ್ ಕೂಡ ಆಲ್ಮೋಸ್ಟು ಸೇಫಲ್ಲಿದ್ದಾರೆ. ಓಕೆನಾ? ಮತ್ತು MI ನೋಡಿ, MI ಇನ್ನು 2 ಮ್ಯಾಚ್ ಇದೆ, 2ಕ್ಕೆ 2 ಗೆದ್ದರೆ 9 ಆಗುತ್ತೆ. RCB ಏನಾದ್ರು 1 ಸೋತು 3 ಮ್ಯಾಚಲ್ಲಿ 1 ಗೆದ್ದರೆ 9 ಮ್ಯಾಚ್ ಆಗುತ್ತೆ. 1 ಗೆದ್ದರೆ, ಓಕೆನಾ, 2 ಸೋತು. ಬಟ್ GT ಕೂಡ ಅವ್ರಿಗೂ ಚಾನ್ಸ್ ಇದೆ. ಇನ್ನು 3 ಮ್ಯಾಚಲ್ಲಿ 1 ಏನಾದ್ರು ಗೆದ್ದುಬಿಟ್ರೆ, ಇನ್ನೂ 2 ಮ್ಯಾಚ್ ಸೋತ್ರೆ ಅದು ಸಕ್ಕತ್ತಾಗಿರುತ್ತೆ. RCB ಕೂಡ ಹಂಗೆ ಆಗುತ್ತೆ. ಎಲ್ಲರೂ ಕೂಡ 9 ಅಂತ ಬಂದ್ರು MI 9 ಆಗುತ್ತೆ. ಮತ್ತು DC ಕೂಡ 3 ಮ್ಯಾಚ್ ಇದೆ, ಅವರು ಕೂಡ 3 ಗೆದ್ದರೆ 9 ಆಗುತ್ತೆ. LSG ಬಿಟ್ಟಾಕಿ 3ಕ್ಕೆ 3 ಗೆದ್ದರೆ 8 ಆಗುತ್ತೆ. ಅವರು ರೇಸಲ್ಲಿಲ್ಲ ಅಂತಲೇ ಹೇಳ್ತೀನಿ. ಬಟ್ ಅವರು ಕೂಡ ರೇಸಲ್ಲಿದ್ದಾರೆ. ಅವರೇನಾದರೂ 3ಕ್ಕೆ 3 ಗೆದ್ದರೆ 8 ಆಗುತ್ತೆ. ಇಲ್ಲಿ DC ಒಂದು ಮ್ಯಾಚ್ ಏನಾದರೂ ಮಾಡಿದ್ರೆ ಥ್ಯಾಂಕ್ ಯು. ಬಿಕಾಸ್ ಇಲ್ಲಿ ನೋಡ್ತಾ ಇದ್ದಾರೆ, ನೆಟ್ ರನ್ ರೇಟ್ ನೋಡ್ತಾ ಇರಿ. GT ಅವ್ರದ್ದು ಕೂಡ ಬೆಟರ್ ಆಗಿದೆ. RCB ಕೂಡ ಓಕೆ ಥರ ಇದೆ. ಬಟ್ ಪಂಜಾಬ್ ಅವರು ಕೂಡ ಓಕೆ ಇದ್ದಾರೆ. ಬಟ್ MIದು ನೋಡಿ ಪ್ಲಸ್ 1.156 ಇದೆ. ಓಕೆನಾ? ಅವ್ರದ್ದೇ ಈ ಒಂದು ಸೀಸನು ಸಖತ್ ರನ್ ರೇಟ್ ಇರೋದು. ಅವರು ಕೂಡ ಸೇಫ್ ಆಗ್ತಾರೆ ಈ 2 ಮ್ಯಾಚ್ ಗೆದ್ದರೆ. ಅಟ್ಲೀಸ್ಟ್ 1 ಮ್ಯಾಚ್ ಗೆದ್ದರು ಅವರು ಕೂಡ ಒಂದು ಲೆವೆಲ್ಗೆ ಚಾನ್ಸ್ ಇದೆ ಅಂತ ನಾನು ಹೇಳ್ತೀನಿ. ಬಟ್ RCBಗೆ ಇನ್ನೂ ಚಾನ್ಸ್ ಇಲ್ಲ ಪ್ಲೇ ಆಫ್ಗೆ. ಓಕೆ, GT ಅವ್ರಿಗೆ ಚಾನ್ಸ್ ಇದೆ, ಮತ್ತು RCBಗೂ ಚಾನ್ಸ್ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಇಲ್ಲೇನಾದರೂ ಪಂಜಾಬ್ ಅವರು 3ಕ್ಕೆ 3 ಗೆದ್ದುಬಿಟ್ಟು, MI 2ಕ್ಕೆ 2 ಗೆದ್ದುಬಿಟ್ಟು, ಮತ್ತು DC ಕೂಡ ಗೆದ್ದುಬಿಟ್ರೆ ಸೀರಿಯಸ್ಲಿ ಹೇಳ್ತೀನಿ, RCB ಏನಾದರೂ ಮಾಡಿದ್ರೆ ಈ ಟೈಮಲ್ಲಿ ಹೋಗೇನೆ ಮಗ, ಹೋಗೇನೆ. ಓಕೆನಾ? RCB ಗೆಲ್ಲಬೇಕು. ಅಟ್ಲೀಸ್ಟ್ ಇದು 3 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದರೆ ಕನ್ಫರ್ಮ್ ಅಂತ ಹೇಳ್ತೀನಿ. 1 ಮ್ಯಾಚ್ ಗೆದ್ದರೆ ಒಂದು ಲೆವೆಲ್ಗೆ ಆಗುತ್ತೆ. ಬಟ್ ಎಲ್ಲರೂ ಕೂಡ 9 ಇಲ್ಲಿ GT, RCB, ಪಂಜಾಬ್ ಆ್ಯಂಡ್ MI, DC ಇವರೆಲ್ಲರೂ 5 ಟೀಮ್ ಇದೆ. ಓಕೆನಾ? 5 ಟೀಮಲ್ಲಿ ಏನಾದರೂ ಎಲ್ಲರೂ 9 ಮ್ಯಾಚ್ ಏನಾದರೂ ಆ ಥರ ಲೆವೆಲ್ ಆದರೆ ನೆಟ್ ರನ್ ರೇಟು ಸಖತ್ ಇಂಪ್ಯಾಕ್ಟ್ ಮಾಡುತ್ತೆ. ಈ ಒಂದು ಸೀಸನ್ನು ಬೆಂಕಿ ಥರ ನೆಟ್ ರನ್ ರೇಟ್ ಇದೆ ಎಲ್ಲರದು ಕೂಡ. ಒಂಥರ ಯಾರ್ದು ಕೂಡ ಚೆನ್ನಾಗಿಲ್ಲ, ಅಷ್ಟೊಂದೇನು ಚೆನ್ನಾಗಿರೋದು. ಓಕೆ, GT ಚೆನ್ನಾಗಿದೆ ಮತ್ತು MI ಚೆನ್ನಾಗಿದೆ. ಅದು ಬಿಟ್ಟರೆ ಯಾರ್ದು ಕೂಡ ಓಕೆನೇ ಇದೆ. ಬಟ್ ಈ ಒಂದು ಸೀಸನ್ ಸೀರಿಯಸ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಥರ ಇದೆ ಪಾಯಿಂಟ್ಸ್ ಟೇಬಲು. ಬಟ್ ಅದಕ್ಕೆ RCBಗೆ ಹೇಳಿದ್ದು ಈ ಒಂದು ಸೀಸನ್ನು ಇನ್ನೂ ಕೂಡ ಚಾನ್ಸ್ ಇಲ್ಲ ಅಂತ. ಬಟ್ ಆಲ್ಮೋಸ್ಟು ನ್ಯೂಸ್ಗಳು ಬರ್ತಾ ಇರೋ ಪ್ರಕಾರ ನಮಗೂ ಕೂಡ ಕಾಮನ್ ಸೆನ್ಸ್ ಎಲ್ಲರೂ ಯೋಚನೆ ಮಾಡೋ ಪ್ರಕಾರ ಇವತ್ತು ಗೆದ್ದರೆ KKR ವಿರುದ್ಧ ಪಕ್ಕ ಪ್ಲೇ ಆಫ್ಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಬಟ್ ಈ ಥರ ಏನಾದರೂ ಆದರೆ ಎಲ್ಲರೂ 9 ಮ್ಯಾಚ್ ಗೆದ್ದರೆ ಮಗ ಸೀರಿಯಸ್ಲಿ ಸಖತ್ತಾಗಿರುತ್ತೆ. ಯಾವ ಟೀಮ್ಗೆ ಹರ್ಟ್ ಆಗುತ್ತೆ, ಯಾವ ಟೀಮ್ಗೆ ಎಂಜಾಯ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಯಾವುದಾದ್ರು ಒಂದು ಟೀಮ್ಗೆ ಈ ಒಂದು ಸೀಸನ್ ಸಖತ್ ಹರ್ಟ್ ಆಗೋದಂತೂ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ಬಿಕಾಸ್
ಅದು ನೆಟ್ ರನ್ ರೇಟಿಂದ ಪಕ್ಕ ಅರ್ಟ್ ಆಗೇ ಆಗುತ್ತೆ. ನೋಡೋದು ಯಾರಿಗೆ ಅರ್ಟ್ ಆಗುತ್ತೋ ನನಗಂತೂ ಗೊತ್ತಿಲ್ಲ, ನಿಮ್ಗೆ ಯಾರಿಗೆ ಅರ್ಟ್ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ಬಟ್ ಇವತ್ತಿನ ಮ್ಯಾಚಲ್ಲಿ RCB ಗೆಲ್ಲೇಬೇಕು, ಮಳೆ ಬರದೇ ಇದ್ದರೆ ಸಾಕು. ಆ ದೇವರಲ್ಲಿ ಬೇಡಿಕೊಳ್ಳೋದ ಮಳೆ ಬರದೇ ಇದ್ರೆ ಸಾಕಪ್ಪ ಅಂತ. ಸೊ ನಿಮ್ಗೇನು ಅನಿಸುತ್ತೆ ನಾನು ಹೇಳಿದ ಬಗ್ಗೆ? ನೀವು ತುಂಬ ಜನ ಹೇಳ್ತೀರಾ ನಿನ್ನ ಮುಟ್ಟಾಳ ನನ್ನ ಮಗ ಹಂಗೆ ಅಂತ. ಬಟ್ ಸೀರಿಯಸ್ಲಿ ಈ ಥರ ಆದರೆ ನಾನು ಹೇಳಿದ್ದು ಈ ಥರ ಆದರೆ RCB ಕಷ್ಟ ಇದೆ ಅಂತ. ಬಟ್ ಈ ಥರ ಎಲ್ಲ ಆಗೋದು ಬೇಡ. ಇವತ್ತಿನ ಮ್ಯಾಚ್ ಗೆದ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಗೆದ್ದರೆ ಸಾಕು ಗುರು. ಇವತ್ತಿನ ಮ್ಯಾಚ್ ಫಸ್ಟ್ ಗೆಲ್ಲಿ ಆಮೇಲೆ ಗೊತ್ತಾಗುತ್ತೆ ಏನಂತ. ಬಟ್ ಈ ಥರ ಸಿಚುವೇಶನ್ ಇದೆ, ಈ ಥರ ಸಿನೋರಿಯೋ ಇದೆ. ಸೊ ನೋಡೋದು ಏನಾಗುತ್ತೆ ಅಂತ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ಸ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಪಟ್ ಅಂತ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. See you.